ಅಂದ್ಕೊಂಡಂಗೆ ಒಂದು ಒಳ್ಳೆ ವೀಕೆಂಡು ಮಡಿಕೇರಿಲಿ ಸಿಲ್ಕ್ ಟೀಮು ಮತ್ತು ಪರಾರಿ ಟೀಮ್ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಾನು ಪರಾರಿ ಟೀಮಿಂದ ಶುರು ಮಾಡ್ತೀನಿ. ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಯಾವತ್ತಾರು ಮಡಿಕೇರಿಗೆ ಬಂದಿದ್ದ? ಮಡಿಕೇರಿಗೆ ನಾ ಬರ್ತಾ ಇರೋದು ಫಸ್ಟ್ ಟೈಮ್. ಲವ್ ಎಟ್ ಫಸ್ಟ್ ಸೈಟ್. ಬಾಯ್ ಫ್ರೆಂಡ್ ಜೊತೆ ಬರ್ತಿದ್ರು? ಇಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಆಗೋದು ಮಡಿಕೇರಿ ಜೊತೆ. ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಸ್ವಿಮ್ಮಿಂಗ್ ಈ ಕೆರೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಶ್ರವಂತ್ ಈಜ್ ಬರುತ್ತೆ ನಿಮಗೆ? ಈಜ್ ಸೂಪರಾಗಿ ಬರುತ್ತಪ್ಪ. ಹೌದಾ? ಒಣ ಕೆರೆಗೆ ಬಾ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ಬಂದ್ಬಿಡು. ಅಜಯ್ ಕೊಡಿಸ್ರಿ ಸ್ವಿಮ್ಮಿಂಗ್ ಸೂಟ್. ಎಲ್ಲಿ ಸಿಗತ್ತಿಲ್ಲಿ? ಏನಿಲ್ಲ, ಪ್ಯಾಂಟು ಶರ್ಟ್ ತೆಗೆದ್ರೆ ಅದೇ ಸ್ವಿಮ್ಮಿಂಗ್ ಸೂಟ್. ನಡ್ರಿ ಹಂಗಾರೆ. ಸಿಲ್ಕ್ ಸಿನಿಮಾ ಕಾಸ್ಟ್ಯೂಮ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು I'll give you costume. Hot bikinis ಕೊಟ್ಬಿಡಮ್ಮ ನಮ್ಮಿಬ್ರು ಬಾಯ್ಸ್ಗೆ. ಏನ್ ನಾನು ಕೇಳಿದ ವಿಷಯ ನೀವೇ ನಮ್ಮಿಬ್ರು ಯಾವಾಗ ಒಟ್ಟಿಗೆ ಮುಡಿಸ್ತಾ ಇರ್ತೀರಾ? ವೀಣಾ ಮಲ್ಲಿಕ್ ಅವರ ಫ್ರೆಂಡ್ಸ್ ಬೇಕಂದ್ರೆ ನೀವು ಇಬ್ರು ಟಾಸ್ಕ್ ಮಾಡಬೇಕು. ಓ ಮೈ ಗಾಡ್. ಓಕೆ ಹೇಳಿ. ದೊಡ್ಡವರ ಆಗ್ಲಿ ಮೇಲಿನಿಂದ ನಮ್ಮ ಮೇಲೆ ಏನು ಟಾಸ್ಕ್ ಹೇಳಿ. ಇಲ್ಲಿಗೆ ಮಡಿಕೇರಿಗೆ ಬಂದಿದ್ದ? ಇಲ್ಲಪ್ಪ, ಇರ್ಬೇಕಿತ್ತಲ್ಲ ಪಕ್ಕದಲ್ಲಿ. ಅಲ್ಲ, ಮುಂಚೆ ಶೂಟಿಂಗ್ ಟೈಮಲ್ಲಿ? ಇಲ್ಲ, ಬರೀ ಬ್ಯಾಂಗ್ಳೂರ್ ಅಷ್ಟೇ. ಶುಭ ಎಲ್ಲಾದ್ರೂ ಕಾಂಟ್ರವರ್ಸಿಗಳಿಂದನೇ ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ನನ್ನ ಹೊಸ ಕಾಂಟ್ರವರ್ಸಿ. ಎಸ್, ನಿನ್ನೆ ಸಂಜೆಯಿಂದ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ನನ್ನ ಹೊಸ ಲವ್ ಸ್ಟೋರಿ. ಕೈ ಕೊಟ್ಬಿಟ್ಟಲ್ಲ. ಶ್ರವಂತ್ಗೆ ನಿನ್ನೆ ಸಂಜೆಯಿಂದ ಏನೋ ಶುರುವಾಗ್ಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಮೇಲೆ ಕಾಲ ಹಾಕೊಂಡು. ಇವ್ರು ಹೇಳೋದ್ ನೋಡಿದ್ರೆ ಏನೋ ಶುರು ಆಗ್ಬಿಟ್ಟಿದೆ ಅಂದ್ರೆ ಏನೋ ಕಾಯಿಲೆ ಶುರುವಾಗಿದೆ ಅಂದಂಗೆ ಹೇಳ್ತವ್ರೆ. ಅದೆಲ್ಲ ಕಾಯಿಲೆ ಅದು ಏನಾಯ್ತು ಅಂತಂದ್ರೆ, ಬಟ್ ಸದ್ಯ ಒಂದು ವಿಷಯ ಏನಂದ್ರೆ ಅದು ನನಗೆ ಆಶ್ಚರ್ಯ. 8-9 ತಿಂಗಳಿಂದ ಶುಭ ಅವ್ರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದೀವಿ, ಎಲ್ಲ ಒಂದು ಗ್ರೂಪ್ ಆಗಿ ನಾವು 4 ಜನ. ಬಟ್ ನಿನ್ನೆ ನಾವು ಶುಭ ಪೂಂಜಿ ಅವ್ರು ಸಿಕ್ಕಾಪಟ್ಟೆ ಒಂಥರ ಗಾರ್ಜಿಯಸ್ ಆಗಿ ಕಾಣಿಸ್ಬಿಟ್ರು. ನನಗೆ ನೋಡ್ಬಿಟ್ಟು ಅಯ್ಯೋ ಬಡಿ ಹೋಗೋದು, ಇವ್ರ ಜೊತೆ ಸಿನಿಮಾ ಮಾಡಿ ಮುಗಿಸು ಆಯ್ತಾ, ತಿರ್ಗಿ ಶೂಟಿಂಗ್ ಕಂಟಿನ್ಯೂ ಚೆನ್ನಾಗಿರೋದಲ್ಲಪ್ಪ ಅಂತ ಅನಿಸ್ತಾ ಇತ್ತು. ನನಗೆ ತುಂಬಾ ದುಃಖಕರ ಸಂಗತಿ, ಸಿನಿಮಾನಲ್ಲಿ ಹುಡುಗಿರು ಮಾತ್ರ ಕೈ ಕೊಡ್ತಾ ಇದ್ರು, ರಿಯಲ್ ಲೈಫಲ್ಲಿ ಹುಡುಗರು ಕೈ ಕೊಟ್ಬಿಟ್ಟವ್ರು ನನಗೆ. ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ತೀನಿ, ನಂಗಲ್ಲಿ ಬಾವಿ ಕಾಣಿಸ್ತೀನಿ. ಇಲ್ಲ ಬಟ್ ಹೋಗ್ಬಿಡು ಪರಾರಿ. ಸೂಸೈಡ್ ಮಾಡ್ಕೋಬೇಡ. ಇಲ್ಲ ಇಲ್ಲ ಮಾಡ್ಕೊಳ್ಳಿ, ಅವನು ಪರಾರಿ ಪ್ರಮೋಷನ್ ಆಗುತ್ತೆ. ಮಾತ್ರ ಮಾಡಿದಾನಲ್ಲ, ಇಲ್ಲಿ ಸೂಸೈಡೇ ಮಾಡ್ಬಿಟ್ಟು. ನಿಜ ಭಾವಕ್ಕೆ ತಕ್ಕಣ ಪರವಾಗಿಲ್ಲ. ಪಾಪು ಹುಡುಗ ಏನು ಚೆನ್ನಾಗಿ ನೋಡ್ಕೋತಾನೆ. ಆಫ್ ಕೋರ್ಸ್ ನಾನು ಅವನ್ನ ಫುಲ್ ದಬಾಳಿಕೆ ಮಾಡ್ಬಿಡ್ತೀನಿ. ನೇಲ್ ಪಾಲಿಶ್ ಕಾಣಿಸ್ತಿದ್ಯಾ? ಏನಂದ್ರೆ ನೇಲ್ ಪಾಲಿಶ್ ತೋರಿಸಿ. ಇದು ಕಾಣಿಸ್ತಿದ್ಯಾ ನೇಲ್ ಪಾಲಿಶ್? ಶವಂತೆ ಹಚ್ಚಿರೋದು. ಹೌದಾ? ಯಾವಾಗ ನಿದ್ದೆಗಣ್ಣಲ್ಲಿ ಎಷ್ಟು ನೀಟಾಗಿ ಹಚ್ಚಿದ್ಯಾ ಮಗ? ಎದ್ದಿದ್ರೆ ಹೆಂಗೆ ನೀನು? ಇಲ್ಲ ಬಟ್ ಶುಭ ಅವರು ಸುಮ್ಮನೆ ಡವ್ ಹೊಡಿತಾರೆ. ಏನಂದ್ರೆ ತುಂಬಾ ಒಳ್ಳೆ ಹುಡುಗಿ, ಏನ್ ದಬ್ಬಾಳಿಕೆ ಅದೆಲ್ಲ. ಡವ್ ಹೊಡಿತಾರೆ ಅಂದ್ರೆ ಅಲ್ಲ, ಡವ್ ಹೊಡಿತಾರೆ ಅಂತಂದ್ರೆ ನಾನು ದಬಾಯಿಸ್ತೀನಿ ಸುಮ್ಮನೆ ಹೇಳ್ಕೊಂಡು. ದಬ್ಬಾಳಿಕೆ ಅದೆಲ್ಲ ಏನಿಲ್ಲ, ತುಂಬಾ ಒಳ್ಳೆ ಹುಡುಗಿ. ಸೊ ರೆಡಿ? ನಾವ್ ರೆಡಿ, ನೀವ್ ರೆಡಿ? ಇದೇ ಕಾಸ್ಟ್ಯೂಮ್ ಅಲ್ಲಿ. ಅಲ್ಲ, ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಮದುವೆ ಆಗೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಶುಭ ಪೂಂಜಿ ಅವರು ರೆಡಿ ಆಗಿದ್ದಾರೆ. ಇದ್ದಾರೆ. ನಮ್ಮಿಬ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರು ಮುಂದೆ ಬರ್ತಾ ಇಲ್ವಲ್ಲ? ನಿಮ್ಮಿಬ್ರನ್ನ ಮದುವೆ ಸಾಕಲ್ಲ. ನನ್ನ ಚೆನ್ನಾಗಿ ಪ್ರಪೋಸ್ ಮಾಡ್ಬೇಕು. ಅದು ಮಚ್ಚ ಆಮೇಲೆ ಹೂ ಅನ್ನೋದು ಇಲ್ಲ ಅನ್ನೋದು. ನೀನ್ ಓವರ್ಲ್ಯಾಪ್ ಆಗ್ಬೇಡ. ಆಂಟಿಗೆ ಒಂದ್ಸರಿ ಫೋನ್ ಮಾಡಿ ಹೇಳ್ಬೇಕಾ? ಮಮ್ಮಿ, ಇಟ್ ಈಸ್ ಆಲ್ ಫಾರ್ ಫನ್. ಅಷ್ಟೇ, ಓಕೆನಾ? ಇಲ್ಲ ಕೇಳಿ. ಶುಭ, ಏಯ್ ಡಿಸ್ಟರ್ಬ್ ಮಾಡ್ಬೇಡ. ನನ್ನ ಮನಸ್ಸು, ಹೃದಯ, ಉಸಿರು ಇದೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋವರೆಗೂ ನಿನ್ನನ್ನ ಮಹಾರಾಣಿ ತರ ನೋಡ್ಕೊಂತೀನಿ. ನೆಲದಲ್ಲಿರೋ ಧೂಳು ನಿನ್ ಕಾಲ್ಗೂ ಕೂಡ ಅಂಟ್ಕೋಬಾರ್ದು. ಅಷ್ಟರ ಮಟ್ಟಿಗೆ ಪ್ಯಾಂಟ್ ಪಿಚ್ ಆಗ್ತಾ ಗುರು. ಡೀಸೆಂಟ್ ಆಗಿ ಪ್ರಪೋಸ್ ಮಾಡ್ತೀನಿ. ನೀನೇನ್ ಅವನ ಕಡೆ ನಿನ್ಗೆ ಇದನ್ನೇ ಬಿಡಲ್ಲ. ಅಲ್ಲ, ನಾನು ಮುಂಗಾರು ಮಳೆ ತರ ಪ್ರಪೋಸ್ ಮಾಡ್ತಾ ಇದ್ರೆ ಅವ್ನು ಸಿಲ್ಕ್ ತರ್ತಾ ಇದ್ದಾನೆ ಅವಾಗ ಅವಾಗ. ಪ್ರಮೋಷನ್ ನನ್ನ ಮಗಂದು. ನೀನ್ ಅದಕ್ಕೆ ಡಿಸ್ಟ್ರಾಕ್ಟ್ ಆಗಿ ಮದ್ವೆಲೆ ಆಮೇಲೆ ಸಿಲ್ಕ್ ಕಡೆ ನೋಡ್ಬಾರ್ದು. ಇವಾಗ ಫಸ್ಟ್ ಇಂದ ಹೇಳ್ತೀನಿ. ಫಸ್ಟ್ ಇಂದ ಓಕೆ? ರೋಲಿಂಗ್, ಟೇಕ್ 2, ರೋಲಿಂಗ್, ಆಕ್ಷನ್. ಶುಭ, ನನ್ನ ಮನಸ್ಸು, ಹೃದಯ, ಉಸಿರು ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ನೋಡ್ಕೊತೀನಿ. ನೆಲದಲ್ಲಿರೋ ಧೂಳು ನಿನ್ನ ಕಾಲಿನ ಕಿರು ಬೆರಳಿಗೂ ತಗಲ್ದಿರೋ ಹಾಗೆ ನಾನು ನೋಡ್ಕೊತೀನಿ. ನಿನ್ನ ಮುಖದಲ್ಲಿ ನಗು 24/7 ಸುವರ್ಣ ನ್ಯೂಸ್ ತರ ನೇರ ದಿಟ್ಟ ನಿರಂತರ ಬರ್ತಾನೆ ಇರಬೇಕು. ಇದು
6.25 ಕೋಟಿ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, 7 ಕೋಟಿ ಕನ್ನಡಿಗರ ಮೇಲೆ ಸತ್ಯ. ಅಯ್ಯೋ ನನ್ನ ಮದ್ವೆ ಆಗ್ತೀಯಾ? ಯಾ ಬೇಬೆ. ಥ್ಯಾಂಕ್ ಯು. ನಮ್ಮಮ್ಮ ನಮ್ಮ ನೋಡ್ತಾ ಇರ್ತಾರೆ, ನಮ್ಮಿಬ್ಬರನ್ನ ಸರಿಯಾಗಿ judge ಮಾಡಿ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡು. ಏ, shut up. ಹಂಗಾರೆ ಇವಾಗ ಮಾಡಿದ್ದೆಲ್ಲ ಸುಳ್ಳು ಅಂತ? ಇಲ್ಲ Yeah, darling. ಹಂಗಾರೆ ನಿಮ್ಮ ಅಮ್ಮಂಗೆ ಏನು ಹೇಳ್ತೀಯ? ನಿಜ? ಮಧ್ಯದಲ್ಲಿ ಸುವರ್ಣ ನ್ಯೂಸ್ಗೆಲ್ಲ ಪ್ರಮೋಷನ್. ಹೌದಾ? ಅದೇ ಜಾಸ್ತಿ ಆಗ್ತಾ ಇದೆ. ಜಾನ್ವಿ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದ ಮಡಿಕೇರಿಗೆ? ಈ ನಾನು ಆಕ್ಚುಲಿ ಪ್ರತಿ ವರ್ಷ ಬರ್ತೀನಿ ಮಡಿಕೇರಿಗೆ ಪ್ರತಿ ವರ್ಷ ಬರ್ತೀನಿ. ಬಾಯ್ ಫ್ರೆಂಡ್ ಜೊತೆ ಅಲ್ಲ, ತಂದೆ ತಾಯಿ ತಂಗಿ ಜೊತೆ ಪ್ರತಿ ವರ್ಷ ಬರ್ತೀನಿ ಆ್ಯಕ್ಚುಲಿ. ಇಲ್ಲಿ ಸಿದ್ದಾಪುರ ಹತ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್ ರಿಸಾರ್ಟ್ ಇದೆ. ಒನ್ ವೀಕಿಗೆ ಪ್ರತಿ ವರ್ಷ ಬರ್ತಾ ಇರ್ತೀವಿ ಆ್ಯಕ್ಚುಲಿ. ಸೊ ಮಡಿಕೇರಿ ರೂಟ್ಸ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವಳು ಇಲ್ಲೊಂದು ಕ್ಲಾಸಸ್ ತೆಗಿತಾ ಇದ್ದಾಳೆ, ಹೌ ಟು ಸ್ಯಾಕ್ರಿಫೈಸ್ ಅಂತ. ಫೇಮಸ್ ಥಿಂಗ್ ಜಾಹ್ನವಿ ಇಸ್ ಕಾಲ್ಡ್ ಸ್ಯಾಕ್ರಿಫೈಸಿಂಗ್ ಸ್ಟಾರ್. ಓಕೆ, ಸೊ ಇವಾಗ ಏನಾದ್ರು ಎಲ್ಲ ಒಂದು 20 ಜನ ಕೂತಿರ್ತೀರಾ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರಿಗೆ ಚೇರ್ ಇಲ್ಲ ಅಂತಂದ್ರೆ ಜಾಹ್ನವಿ ಎದ್ಬಿಟ್ರೆ ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತೀನಿ, ಆ ಮರದ ಮೇಲೆ ಹತ್ತು ಕೂತ್ಕೋತೀನಿ, ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಅಂತ. ಅಷ್ಟೇ ಇಲ್ಲ ಆಯ್ತಾ. ಮುಂದಕ್ಕೆ ಮದುವೆ ಆದ್ಮೇಲೆ ಅಷ್ಟೇ ಅವರು ಯಾರಿಗಾದ್ರೂ ಪಾಪ ಇಲ್ಲ ಬಾಯ್ ಫ್ರೆಂಡ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ನನ್ನ ಗಂಡನ ಕರ್ಕೊಂಡು ಹೋಗಿ, ನನಗೇನು ಪರವಾಗಿಲ್ಲ, ನನಗೆ ಒಬ್ಬನೇ ಅಭ್ಯಾಸ ಇದೆ ಅಂತ ಅಂದ್ಬಿಡ್ತಾರೆ. ಚೈತನ್ಯ ಸರ್ ಮಾಡ್ಕೋತೀನಿ, ನೀವು ನನ್ನ ಗಂಡ. ಚೈತನ್ಯ ಸರ್ ನಂಗೆ ಯಾವಾಗಲೂ ನೀನು ಇಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡಮ್ಮ, ಬೆಸ್ಟ್. ನಂಗೆ ಬೇಡ ಒಟ್ಟು ಪರವಾಗಿಲ್ಲ, ಅವ್ರಿಗೆ ಕರೆಕ್ಟ್. ಎಲ್ಲ ಪಕ್ಷದವರು ಇಲ್ಲ ಹಾಗೇನಿಲ್ಲ. ಯಾವ ಪಕ್ಷನೂ ಅವಳನ್ನ ತಗೊಳಲ್ಲ, ಯಾಕಂದ್ರೆ ಠೇವಣಿನೇ ಸಿಗೋದಿಲ್ಲ ಅವ್ರಿಗೆ. ನೀನ್ ಪರವಾಗಿಲ್ಲ, ನೀವೇ ತಗೊಳ್ಳಿ ನಮ್ಮ ಓಟ್ನ, ನಾನು ಇನ್ನೊಂದು 5 ವರ್ಷ ಆದ್ಮೇಲೆ ಕಂಟೆಸ್ಟ್ ಮಾಡ್ತೀನಿ. ಬಾಯ್ಸ್ ಇವಾಗ ಒಂದು ಐಟಮ್ ಡ್ಯಾನ್ಸ್ ಮಾಡ್ತಾರೆ, ಪ್ಲೀಸ್. ಇವಾಗ ನೀನು ನನ್ನ ಪ್ರಪೋಸ್ ಮಾಡಿದ್ರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ, ಇಲ್ಲ ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಒಪ್ಕೊಂತಾರೆ. ನಾನು ಒಪ್ಕೊಂಡಿದ್ದೀನಿ. ನೋಡಿ ಶ್ರವಂತ್ ಅವರೇ, ಅವ್ರದ್ದು ಫ್ಯಾಂಟಸೀಸ್ ಇರುತ್ತೆ, ಡಿಸೈರ್ಸ್ ಇರುತ್ತೆ. ನನ್ನ ಬಾಯ್ ಫ್ರೆಂಡು ಐಟಮ್ ಡ್ಯಾನ್ಸ್ ಹೆಂಗೆ ಚೆನ್ನಾಗಿ ಮಾಡ್ತಾರೆ, ಅವೆಲ್ಲ ಇರುತ್ತೆ. ನೀವು ಮಾಡಿ ತೋರಿಸ್ಬೇಕು ಇವಾಗ. ನಿನ್ ಮದ್ವೆ ಆದ್ಮೇಲೆ ನಾನು ಡ್ಯಾನ್ಸ್ಗೆಲ್ಲ ಹೇಳ್ತೀನಿ, ನನ್ನ ಗಂಡ ಚೆನ್ನಾಗಿ ಐಟಮ್ ಡ್ಯಾನ್ಸ್ ಮಾಡ್ತಾರೆ. ಡೂ ಒನ್ ಐಟಮ್ ಡ್ಯಾನ್ಸ್. ಕಮ್ ಆನ್, ಅವ್ನು ನೋಡು. ಹಾಕ್ಲಾ ಸಾಂಗ್ ಪ್ಲೇ ಮಾಡ್ಬಿಡ್ಲಾ? ಮಾಡಿ ಮತ್ತಿನ ಕಣ್ಣಲ್ಲೇ ಸುಡುವೆ, ಮತ್ತಿನ ಏಟಲ್ಲೇ ನಡುವೆ, ಮಿಡ್ಡಿ ಚಡ್ಡಿ ಹಾಕಿ ಕಲ್ಲರ್ ತೋರುವೆ, ನಿಮ್ಮ ನಿದ್ದೆ ನಾನು ಬಂದು ನಿಮಗೆ ಕೆಡಿಸುವೆ. 16ರ ಈ ಬಾಲನ ನೋಡಲು ಚೈತನ್ಯ ಸರ್, ಸುಮಿತ್ ಕೋಮ್ರಾ, ಸಾರಿ, ನಾವು ನಿಮ್ಮ ಹೀರೋಸ್ನ ಐಟಮ್ ಡ್ಯಾನ್ಸ್ ಮಾಡ್ತಿದ್ದೀವಿ. ಬಟ್ ಯಾ ಸಾರಿ ಅಲ್ಲ, ನಿಮ್ಮ ಮೇಲಿನ ಪ್ರೀತಿ, ನಿಮ್ಮ ಮೇಲಿನ ಅಭಿಮಾನ. that's my ಪರಾರಿ ಬಾಯ್ಸ್. ಏನೇ ಕೇಳಿ ಅಡಲ್